ವೀಕ್ಷಕರೇ, ಅಭಿಜಿತ್ ದಿಕ್ಕೆ ಸಂಕಷ್ಟ ಯಾಕೋ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇರೋ ಹಾಗೆ ಕಾಣಿಸ್ತಾ ಇದೆ. ಒಂದು ಕಡೆ ನೋಡಿದ್ರೆ ಆತ ವಿದೇಶದಲ್ಲಿ ಹೇಗೆ ಓದಿದ್ದ, ಆತನ ತಂದೆಯ ಅಷ್ಟು ಸಣ್ಣ ಸಂಬಳದಲ್ಲಿ ಆತನ ಶಿಕ್ಷಣಕ್ಕೆ ಹಣ ಎಲ್ಲಿಂದ ಬಂತನ್ನುವಂತ ಆರೋಪ, ಕೇಸ್ಗಳು ಎಲ್ಲವೂ ಕೂಡ ನಡೀತಾ ಇರುವಾಗ ಮತ್ತೊಂದು ಕಡೆ ಈಗ ಅಭಿಜಿತ್ ದೀಪ್ಗೆ ದೆಹಲಿ ಪೊಲೀಸರ ಗಮನಕ್ಕೂ ಕೂಡ ಬಂದ್ಬಿಟ್ಟಿದ್ದಾನೆ. ಬಹುಶಃ ಮುಂದಿನ ದಿನಗಳಲ್ಲಿ ಆತನನ್ನ ವಿಚಾರಣೆಗೆ ಕರೆಯುವಂತ ಎಲ್ಲ ಸಾಧ್ಯತೆಗಳು ಎದ್ದು ಕಾಣಿಸ್ತಾ ಇದೆ. ಯಾಕೆ ಅಂತ ನೀವು ಕೇಳಬಹುದು, ಹೇಳ್ತೀನಿ. ಈ ಅಭಿಜಿತ್ ದೀಪ್ಗೆ ವಿರುದ್ಧ ಒಬ್ಬ ಇನ್ಫ್ಲುಯೆನ್ಸರ್ ಫೈಜಾನ್ ಅನ್ಸಾರಿ ದೆಹಲಿ ಪೊಲೀಸರಿಗೆ ಒಂದು ಲಿಖಿತ ದೂರನ್ನು ಕೊಟ್ಟಿರುವಂತದ್ದು. ಆ ದೂರಲ್ಲಿ ಆತ ಮಾಡಿರುವಂತಹ ಆರೋಪಗಳನ್ನ ನೋಡಿ ಸ್ವತಃ ಪೊಲೀಸ್ ಅಧಿಕಾರಿಗಳು ಕೂಡ ಶಾಕ್ ಆಗಿಬಿಟ್ಟಿದ್ದಾರೆ. ಹಾಗಾದ್ರೆ ಅದರಲ್ಲಿ ಅಂಥದ್ದು ಏನಿತ್ತಪ್ಪ ಹೇಳ್ತೀನಿ. ಈ ಫೈಜಾನ್ ಅನ್ಸಾರಿ ತನ್ನ ದೂರಲ್ಲಿ ಅಭಿಜಿತ್ ದೀಪ್ಗೆಯನ್ನ ಪಾಕಿಸ್ತಾನದ ಏಜೆಂಟ್ ಅಂತ ಆರೋಪ ಮಾಡ್ತಾ ಇರುವಂತದ್ದು. ಇದಿಷ್ಟೇ ಅಲ್ಲ, ಭಾರತೇರೆ ತುಕಡೆ ಹೋಂಗೆ ಅಂತ ಘೋಷಣೆ ಕೂಗಿ ಆರೋಪವನ್ನ ಎದುರಿಸ್ತಾ ಇರುವಂತಹ ಉಮರ್ ಖಾಲಿದ್ನ ಬೆಂಬಲಿಗ ಅನ್ನುವಂತಹ ಆರೋಪವನ್ನು ಕೂಡ ಮಾಡ್ತಾ ಇದ್ದಾನೆ. ಇದರ ಜೊತೆಗೆ ನನ್ನ ಮೇಲೆ ನಡೆದಂತಹ 2 ಪ್ರತ್ಯೇಕ ಹಲ್ಲೆಗಳ ಹಿಂದೆ ಅಭಿಜಿತ್ ದೀಪ್ಗೆ ಬೆಂಬಲಿಗರ ಕೈವಾಡ ಇದೆ ಅನ್ನುವಂಥದ್ದನ್ನು ಕೂಡ ಆತ ದೂರಲ್ಲಿ ಉಲ್ಲೇಖ ಮಾಡಿರುವಂತದ್ದು. ಸೊ ಈ ಗಂಭೀರ ಆರೋಪಗಳನ್ನ ಹಿಡ್ಕೊಂಡು ದೆಹಲಿ ಡಿಸಿಪಿ ಕಚೇರಿಗೆ ಹೋಗಿ ಅಭಿಜಿತ್ ದೀಪ್ಗೆ ವಿರುದ್ಧ ಎಫ್ಐಆರ್ ಅನ್ನ ದಾಖಲು ಮಾಡಿ ಆತನ ವಿರುದ್ಧ ಕಾನೂನು ಕ್ರಮವನ್ನ ಕೈಗೊಳ್ಳಬೇಕು ಅಂತ ಈಗ ಮನವಿಯನ್ನ ಮಾಡಿರುವಂತದ್ದು. ವೀಕ್ಷಕರೇ, ನಾನು ಆಗ್ಲೇ ಹೇಳಿದ ಹಾಗೆ ಅಭಿಜಿತ್ ದೀಪ್ಗೆ ವಿರುದ್ಧ ಈಗಾಗಲೇ ವಿದೇಶ ಶಿಕ್ಷಣದ ಬಗ್ಗೆ 100 ಪ್ರಶ್ನೆಗಳು ಎದ್ದಿದ್ದಾವೆ. ಅಷ್ಟು ಹಣ ಹೇಗೆ ಹೊಂದಿಸಿದ್ರು? ತಂದೆ ಮಹಾರಾಷ್ಟ್ರ ಸರ್ಕಾರದ ನಿವೃತ್ತ ನೌಕರ, ಅವರ ಆದಾಯದಿಂದ ವಿದೇಶದಲ್ಲಿ ದುಬಾರಿ ಶಿಕ್ಷಣ ಸಾಧ್ಯನಾ? ಅಭಿಜಿತ್ ದೀಪ್ಗೆ ವಿದೇಶ ಶಿಕ್ಷಣಕ್ಕೆ ಹೊರಗಿನಿಂದ ಹಣಕಾಸು ನೆರವನ್ನ ಪಡ್ಕೊಂಡಿದ್ದಾನ? ಇಂತಹ 106 ಪ್ರಶ್ನೆ ಜನರದ್ದು. ಸೊ ಈ ವಿಚಾರವಾಗಿ ನಾನು ಹಿಂದಿನ ಕಾರ್ಯಕ್ರಮದಲ್ಲೂ ಹೇಳಿದ್ದೆ, ಆತನ ತಂದೆಯ ಮೇಲೆ ಕೇಸ್ ದಾಖಲಾಗಿದೆ. ಇನ್ನು ವಿದೇಶಿ ಶಿಕ್ಷಣ ಇವೆಲ್ಲದರ ವಿಚಾರವಾಗಿ ಮಾಹಿತಿ ಹಕ್ಕು ಕಾಯ್ದೆ ಅಡಿಯಲ್ಲೂ ಕೂಡ ಒಂದಷ್ಟು ಇನ್ಫಾರ್ಮೇಶನ್ ಡಿಗ್ ಮಾಡ್ತಾ ಇದ್ದಾರೆ. ಈ ಆರೋಪಗಳಿಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂತಹ ಅಭಿಜಿತ್ ದೀಪ್ಗೆ ಬೇಕಾದ್ರೆ ನಾನು ದಾಖಲೆಗಳನ್ನು ತೋರಿಸೋದಕ್ಕೆ ರೆಡಿ ಅಂತ ಕೂಡ ಹೇಳ್ತಾ ಇದ್ದೇನೆ. ಆದ್ರೆ ಇವೆಲ್ಲವೂ ಕೂಡ ನಡೀತಾ ಇರುವಾಗ ಏಕಾಏಕಿ ಈ ಫೈಜಾನ್ ಅನ್ಸಾರಿಯ ಎಂಟ್ರಿ ಆಗಿರುವಂತದ್ದು. ಆತ ಡಿಸಿಪಿ ಕಚೇರಿ ಎದುರು ಮಾಧ್ಯಮಗಳ ಜೊತೆಗೆ ಮಾತಾಡ್ತಾ ಹೇಳ್ತಾನೆ, ನಾನಿವತ್ತು ಅಭಿಜಿತ್ ದೀಪ್ಗೆ ವಿರುದ್ಧ ಲಿಖಿತ ದೂರನ್ನು ಕೊಟ್ಟಿದ್ದೀನಿ. ನನ್ನ ಮೇಲೆ 2 ಬಾರಿ ಹಲ್ಲೆ ಆಗಿದೆ. ಅದರ ಸಾಕ್ಷಿಗಳು ನನ್ನ ಹತ್ರ ಇದ್ದಾವೆ. ಪುಣೆ ಹಾಗೆ ಔರಂಗಾಬಾದ್ ನಲ್ಲಿ ನಡೆದಂತಹ ಘಟನೆಗಳ ಸಂಬಂಧವಾಗಿ ಈಗಾಗಲೇ 2 ಪ್ರಕರಣಗಳು ದಾಖಲಾಗಿವೆ. ಅಭಿಜಿತ್ ದೀಪ್ಗೆಯನ್ನ ಕೂಡಲೇ ಬಂಧಿಸಬೇಕು ಅಂತ ಆತ ಒತ್ತಾಯವನ್ನ ಮಾಡ್ತಾ ಇರುವಂತದ್ದು. ಇದರ ಜೊತೆಗೆ ಜಂತರ್ ಮಂತರ್ ಪ್ರತಿಭಟನೆಗೆ ಒಂದಷ್ಟು ಬಾಲಿವುಡ್ ಸೆಲೆಬ್ರಿಟಿಗಳನ್ನ ಹಣ ಕೊಟ್ಟು ಕರೆಸಿದ್ದಾರೆ ಅನ್ನುವಂತ ಆರೋಪವನ್ನು ಕೂಡ ಮಾಡಿ ನಾನು ಮುಂಬೈಯಿಂದ ದೆಹಲಿಗೆ ಬಂದು ಈ ದೂರನ್ನ ಸಲ್ಲಿಸ್ತಾ ಇದ್ದೇನೆ ಅಂತ ಫೈಜಾನ್ ಮೀಡಿಯಾ ಮುಂದೆ ಈಗ ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ವೀಕ್ಷಕರೇ, ಇದರಲ್ಲಿ ಎಷ್ಟು ನಿಜ ಎಷ್ಟು ಸುಳ್ಳು ಅಫ್ಕೋರ್ಸ್ ಗೊತ್ತಿಲ್ಲ, ಎಲ್ಲವೂ ಕೂಡ ತನಿಖೆ ನಂತರ ಗೊತ್ತಾಗುತ್ತೆ. ಸದ್ಯಕ್ಕೆ ಈ ಆರೋಪದ ಬಗ್ಗೆ ದೆಹಲಿ ಪೊಲೀಸರು ಇನ್ನೂ ಯಾವುದೇ ಅಧಿಕೃತ ಪ್ರತಿಕ್ರಿಯೆಯನ್ನ ಕೊಟ್ಟಿಲ್ಲ. ಮುಂದೆ ಏನಾಗುತ್ತೆ ಅಫ್ಕೋರ್ಸ್ ನೋಡ್ಲೇಬೇಕಾಗುತ್ತೆ. ಫೈಜಾನ್ ಅನ್ಸಾರಿ ಇದೇನು ಮೊದಲನೇ ಬಾರಿ ದೂರನ್ನು ಕೊಡ್ತಾ ಇರುವಂತದ್ದು ಕೂಡ ಅಲ್ಲ. ಇದಕ್ಕೂ ಮೊದಲು ಔರಂಗಾಬಾದ್ ಪೊಲೀಸ್ ಆಯುಕ್ತರಿಗೂ ಕೂಡ ಈ ಅಭಿಜಿತ್ ದೀಪ್ಗೆ ವಿರುದ್ಧ ದೂರನ್ನು ಕೊಟ್ಟಿದ್ದಾಗಿದೆ. ಆ ಸಂದರ್ಭದಲ್ಲೂ ಅಷ್ಟೇ ಅಭಿಜಿತ್ ದೀಪ್ಗೆ ಉಮರ್ ಖಾಲಿದ್ ಬೆಂಬಲಿಗ, ತುಕಡೆ ಗ್ಯಾಂಗ್ ಮಾಡಿದ ರೀತಿಯಲ್ಲೇ ಜನರನ್ನ ಸೇರಿಸಿ ಪರಿಸ್ಥಿತಿ ಹದಗೆಡಿಸೋದಕ್ಕೆ ಈತ ಪ್ರಯತ್ನವನ್ನ ಪಟ್ಟಿದ್ದಾನೆ. ಉಮರ್ ಖಾಲಿದ್, ಶೋಜಿಲ್ ಇಮಾಮ್ ಇವರ ವಿರುದ್ಧ ದಾಖಲಾಗಿರುವಂತಹ ಅಂದ್ರೆ ಆ ಪ್ರಕರಣಗಳಲ್ಲಿರುವಂತಹ ಗಂಭೀರ ಸೆಕ್ಷನ್ಗಳ ಅಡಿಯಲ್ಲೇ ಅಭಿಜಿತ್ ದೀಪ್ಗೆ ವಿರುದ್ಧ ಕೂಡ ಪ್ರಕರಣವನ್ನ ದಾಖಲು ಮಾಡಿ ಆತನ ಬಂಧನ ಆಗಬೇಕನ್ನುವಂತಹ ಬೇಡಿಕೆಯನ್ನ ಆತ ಅಲ್ಲೂ ಮುಂದಿಟ್ಟಿದ್ದ, ಇಲ್ಲೂ ಮುಂದಿಡ್ತಾ ಇದ್ದಾನೆ. ಸೊ ಇಷ್ಟು ಸ್ಟ್ರಾಂಗ್ ಆಗಿ ಹೇಳ್ತಾ ಇದ್ದಾನೆ ಅಂತಂದ್ರೆ ಮೇಲಿಂದ ಮೇಲೆ ದೂರನ್ನ ಕೊಡ್ತಾ ಇದ್ದಾನೆ ಅಂತಂದ ಮೇಲೆ ಏನೋ ವಿಚಾರ ಇರಬೇಕು ಅಂತ ಅನಿಸುತ್ತೆ, ಗೊತ್ತಿಲ್ಲ. ಈಗ ದೆಹಲಿ ಪೊಲೀಸರಿಗೆ ದೂರು ಸಲ್ಲಿಕೆ ಆಗಿರೋ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ಪೊಲೀಸರು ಯಾವ ರೀತಿಯ ಕ್ರಮವನ್ನ ಕೈಗೊಳ್ತಾರೆ ಅನ್ನುವಂತಹ ಕುತೂಹಲ ಅಂತೂ ಈ ವಿಚಾರದಲ್ಲಿ ಖಂಡಿತವಾಗ್ಲೂ ಇದೆ. ಅಭಿಜಿತ್ ದೀಪ್ಗೆ ವಿರುದ್ಧ ಯಾವುದಾದ್ರೂ ಕಾನೂನು ಕ್ರಮ ಜರುಗುತ್ತಾ, ಆತನ ಬಂಧನ ಆಗುತ್ತಾ, ಇಲ್ಲ ಈ ಆರೋಪಗಳು ತನಿಖೆಯಲ್ಲೇ ಸ್ಪಷ್ಟ ಆಗುತ್ತಾ, ಕಾದು ನೋಡ್ಬೇಕು. ಆರೋಪ ಮಾಡಿದ ತಕ್ಷಣ ಅದೇ ಸತ್ಯ ಅಂತಲ್ಲ, ಬಹುಶಃ ಈ ಆರೋಪ ಸುಳ್ಳು ಆಗಿರಬಹುದು ಅಥವಾ ಇದೇ ಆರೋಪಗಳು ಒಂದಷ್ಟು ಹೊಸ ಸತ್ಯದ ಅನಾವರಣಕ್ಕೆ ದಾರಿ ತೆರೆದು ಕೊಡಬಹುದು. ಹೂ ನೋಸ್ ಅಲ್ವಾ ವೀಕ್ಷಕರು. ಇನ್ನು ಅಭಿಜಿತ್ ದೀಪ್ಗೆ ಬಗ್ಗೆ ಮಾತಾಡಿದ ಮೇಲೆ ವಿದ್ಯಾರ್ಥಿಗಳ ನೋವಿನ ಬಗ್ಗೆ ಕೂಡ ಇಲ್ಲಿ ಉಲ್ಲೇಖ ಮಾಡಲೇಬೇಕಲ್ವಾ? ನನಗಿನ್ನೂ ಅರ್ಥನೇ ಆಗ್ತಾ ಇಲ್ಲ, ವಿದ್ಯಾರ್ಥಿ ಪ್ರೇಮಿಗಳಿಗೂ ಜಾರ್ಖಂಡ್ ವಿಚಾರದಲ್ಲಿ ಯಾವ ಬಿಲದಲ್ಲಿ ಅಡಗಿ ಕೂತಿದ್ದಾರೆ ಅಂತ, ಅಥವಾ ಜಾರ್ಖಂಡ್ ವಿಚಾರದಲ್ಲಿ ಯಾಕೆ ಯಾರಿಗೂ ಅಲ್ಲ ಬಿಜೆಪಿ ಸಪೋರ್ಟ್ ಮಾಡಿದ ಮೆಜಾರಿಟಿ ಮಂದಿಗೆ ಜಾರ್ಖಂಡ್ ವಿಚಾರದಲ್ಲಿ ಕಣ್ಣು ಕುರುಡಾಗಿದ್ಯಾ?
ಹಂಗೆ ಕೇಳ್ತೀನಿ ನಾನು. ಅಭಿಜಿತ್ ದೀಪ್ಗೆ ಟೈಫಾಯ್ಡ್ ಇನ್ನು ಎಷ್ಟು ವರ್ಷ ಇರುತ್ತಂತೆ? ಅರ್ಥ ಆಗ್ತಾ ಇಲ್ಲ. ಅಭಿಜಿತ್ ದೀಪ್ಗೆ ಡೈರೆಕ್ಟ್ ಆಗಿ ಕ್ವೆಶ್ಚನ್ ಅನ್ನ ಕೇಳ್ತಾ ಇದ್ದಾರೆ. ನೀವು ಅಮೆರಿಕಾದಿಂದ ದೆಹಲಿಗೆ ಬಂದ್ರಿ, ಯಾರಿಗೆ? ವಿದ್ಯಾರ್ಥಿಗಳಿಗೋಸ್ಕರ. ಹಾಗಿದ್ರೆ ಅದೇ ವಿದ್ಯಾರ್ಥಿಗಳಿಗೋಸ್ಕರ ದೆಹಲಿಯಿಂದ ಜಾರ್ಖಂಡ್ಗೆ ಯಾಕೆ ಬರ್ತಾ ಇಲ್ಲ? ಉತ್ತರ ಇದೆಯಾ ಅಭಿಜಿತ್ ದೀಪ್ಗೆ? ಜಂತರ್ ಮಂತರ್ ಅಲ್ಲಿ 30 ದಿನ ಕೂತ್ರಿ. ಹಾಗಾದ್ರೆ ಇಲ್ಲಿಗೆ ಬಂದು ಕನಿಷ್ಠ, ಜಾಸ್ತಿ ಅವ್ರು ಕೇಳ್ತಿಲ್ಲ ರೀ, ಕನಿಷ್ಠ 2 ದಿನ ಆದ್ರೂ ಕೂತ್ಕೊಳ್ಳಿ ಅಂತ ಸವಾಲನ್ನ ಹಾಕ್ತಾ ಇದಾರಲ್ಲಿ ವಿದ್ಯಾರ್ಥಿಗಳು. अमेरिका से आएंगे दिल्ली, दिल्ली झारखंड क्यों आ रहे हैं? इसका मतलब कहीं कहीं आप विपक्ष से सेटिंग। आप छोड़िए, आप छात्र हैं, यदि युवा हैं, यदि चाहते हैं कि एक निष्पक्ष युवा का अधिकार मिले, छात्र का अधिकार मिले, छात्र का हक मिले, तो आप दिल्ली जैसे जैसे वहाँ अमेरिका से दिल्ली आ गए तो दिल्ली से झारखंड आना चाहिए था। अभिजीत दीपके ने वीडियो कॉल किया, यहाँ समर्थन देने की बात कही, क्या उनसे अपेक्षा है? देखिए, दिल्ली से को बोल दिया हम समर्थन कर दिए, हम कहते दिल्ली में आप 1 महीना बैठे तो झारखंड में कम से कम 2 दिन तो आप बैठिए। यदि आप कहीं 2 दिन झारखंड में नहीं बैठ रहे हैं तो हम समझ लेंगे कहीं न कहीं आपका विपक्ष सेटिंग है। आपसे यदि रिक्वेस्ट है, यदि आपके पास गया है अभिजीत दीप के पास, उनसे हम नम्र निवेदन करते हैं, यदि आप आना चाहते हैं तो सादर आमंत्रित है। यदि नहीं आते हैं, इसमें 10 दिन हो गया, आपको सूचना बहुत पहले मिल चुका है, लेकिन आप खाली बोलते हैं मीडिया के द्वारा कि हम समर्थन करते हैं और नहीं पहुंचिएगा तो कहीं ना कहीं विपक्ष से आपका सेटिंग है। ಮಾಧ್ಯಮಗಳ ಮೂಲಕ ನಮ್ಮನ್ನ ಬೆಂಬಲಿಸೋದನ್ನ ಮೊದಲು ನಿಲ್ಲಿಸಿ. ನಿಜವಾಗ್ಲೂ ನಮ್ಮ ಜೊತೆಗೆ ನೀವು ಇದ್ರೆ ಇಲ್ಲಿಗೆ ಬನ್ನಿ. ನಿಮಗೆ ಬರೋದಕ್ಕಾಗಲ್ಲ ಅಂತಂದ್ರೆ ನೀವು ಪ್ರತಿಪಕ್ಷಗಳ ಜೊತೆಗೆ ಕೈಯನ್ನ ಜೋಡಿಸಿದೀರಿ ಅಂತ ನಾವು ಭಾವಿಸ್ತೀವಿ ಅಂತ ಅಲ್ಲಿನ ವಿದ್ಯಾರ್ಥಿಗಳು ಹೇಳ್ತಾ ಇರುವಂತದ್ದು. ಅಲ್ಲವರು ಪಾಪ ಹೇಳ್ತಾ ಇರೋದ್ರಲ್ಲಿ ಏನು ತಪ್ಪಿಲ್ಲ. ಅಭಿಜಿತ್ ದೀಪ್ಗೆ ಗ್ಯಾಂಗ್ ಅವರ ಮುಖವಾಡ ಎಷ್ಟು ಈಸಿಯಾಗಿ ಕಳಿಸ್ತಾ ಇದೆ ನೋಡಿ. ಹಾಕಿರೋ ಮುಖವಾಡವನ್ನ ಪಾಪ ತುಂಬಾ ದಿನ ಉಳಿಸ್ಕೊಳ್ಳೋದಕ್ಕೆ ಆಗ್ಲಿಲ್ಲ. ನಾಚಿಕೆ ಆಗಬೇಕು ವಿದ್ಯಾರ್ಥಿಗಳ ಹೆಸರಲ್ಲಿ ನಿಮ್ಮ ಬೇಳೆಯನ್ನ ಬೇಯಿಸ್ಕೊಂಡಿದ್ದಕ್ಕೆ. ಅಲ್ಲಿ ಜೆಎಂಎಂ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತಾ ಇರುವಂತಹ ಆ ಪ್ರತಿಭಟನಾಕಾರರ ಪರಿಸ್ಥಿತಿ ಒಮ್ಮೆ ನೋಡ್ರಿ, ಕಣ್ಣು ಬಿಟ್ಟು ನೋಡ್ರಿ. ಈಗ ನಿಮ್ಗಳ ಕಣ್ಣಲ್ಲಿ ನೀರು ಬತ್ತಿ ಹೋಗ್ಬಿಟ್ಟಿದ್ಯಾ? ಕಾಣಿಸ್ತಾನೆ ಇಲ್ವಾ? ಗಂಟೆಗಟ್ಟಲೆಯಲ್ಲಿ ಗಾಳಿ ಮಳೆ ಆದ್ರೂ ವಿದ್ಯಾರ್ಥಿಗಳು ತಮ್ಮ ಪ್ರತಿಭಟನಾ ಸ್ಥಳವನ್ನು ಬಿಟ್ಟು ಕದಲೇ ಇಲ್ಲ. ಅವರಿಗೆ ಅಲ್ಲಿ ಬೇಕಾಗಿರುವಂತದ್ದು ಮೊನ್ನೆ ಸಿಜೆಪಿ ನಾಟಕದ ಹಾಗೆ ಗೂಂಡಾಗಿರಿ ಅಲ್ಲ, ನಿಮ್ಮ ಪೇಡ್ ಸಿಂಪತಿ ಕೂಡ ಅಲ್ಲ. ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದಲ್ಲಿ ಹೊಣೆಗಾರಿಕೆ ಬೇಕು, ಅವರಿಗೆ ನ್ಯಾಯ ಬೇಕು. ನೋಡಿ, ಉಪವಾಸ ಸತ್ಯಾಗ್ರಹ ಆರಂಭ ಮಾಡಿದ್ದಾರೆ. ಸೋನಮ್ ವಾಂಗ್ಚುಕ್ ಬಂದು ನಮ್ಮ ಹೋರಾಟಕ್ಕೆ ಬೆಂಬಲವನ್ನು ಕೊಡ್ಲಿ ಅಂತ ಮನವಿ ಮಾಡ್ತಾ ಇದ್ದಾರೆ. ಈಗ ಎಲ್ಲಿದ್ದಾರೆ ಸೋನಮ್ ವಾಂಗ್ಚುಕ್? ಆ ಬೆಂಬಲಿತ ಅಭಿಜಿತ್ ದೀಪ್ಗೆ ಅಮೆರಿಕಾದಿಂದ ಭಾರತಕ್ಕೆ ಬಂದು ಕಾಕ್ರೋಚ್ ಪ್ರತಿಭಟನೆ ಮಾಡ್ತಾನೆ. ಇನ್ನು ರಾಹುಲ್ ಇಟಲಿ ಪ್ರಧಾನಮಂತ್ರಿ ಅವರ ನಿವಾಸದವರೆಗೂ ಹೋಗಿ ರಾಜಕೀಯ ನಾಟಕವನ್ನ ಮಾಡ್ತಾರೆ. ತಾವೇ ದೊಡ್ಡ ಕಾಕ್ರೋಚ್ ಅಂತ ತೋರಿಸ್ಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾರೆ. ಬಟ್ ಈ ನಿಜವಾದ ವಿದ್ಯಾರ್ಥಿಗಳಿಗೆ, ಮತ್ತೆ ರಿಪೀಟ್ ಮಾಡ್ತೀನಿ, ಈ ನೈಜ ವಿದ್ಯಾರ್ಥಿಗಳಿಗೆ ನ್ಯಾಯವನ್ನ ಕೇಳೋದಕ್ಕೆ ಜಾರ್ಖಂಡ್ಗೆ ಯಾರಿಗೂ ಹೋಗೋದಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಕಾರಣ ನಾನೇ ಹೇಳ, ಜಾರ್ಖಂಡ್ ಅಲ್ಲಿ ಬಿಜೆಪಿ ಸರ್ಕಾರ ಇಲ್ವಲ್ಲ. ವಡ ಶೇಮ್. ಸ್ವಲ್ಪ ಆದ್ರೂ ಮರ್ಯಾದೆ ಅನ್ನೋದು ಇರಬೇಕಿತ್ತು. ತೀರಾ ಈ ಮಟ್ಟ ಕೇಳಿದ್ರೆ ಅಸಹ್ಯ ಅಂತ ಅನಿಸ್ಬಿಡುತ್ತೆ. ಮೊನ್ನೆ ಸಿಜೆಪಿ ಪ್ರತಿಭಟನೆಯಲ್ಲಿ ವಿದ್ಯಾರ್ಥಿಗಳ ಜೀವನಕ್ಕೋಸ್ಕರ ಫೇಕ್ ಕಣ್ಣೀರನ್ನ ಹಾಕಿದಂತಹ, ಈ ಗ್ಲಿಸರಿನ್ ಹಾಕಿ ಮೊಬೈಲ್ ಮುಂದೆ ಹತ್ತು ಕಣ್ಣೀರನ್ನ ಹಾಕಿದಂತಹ ಆ ನಾಟಕಗಾರರಿಗೆ ಆದಷ್ಟು ಬೇಗ ಜಾರ್ಖಂಡ್ ವಿದ್ಯಾರ್ಥಿಗಳನ್ನು ಕಾಣಿಸಲಿ ಅನ್ನುವಂಥದ್ದು ನನ್ನ ಆಶಯ. ಅಭಿಜಿತ್ ದೀಪ್ಗೆ ಟೈಫಾಯ್ಡ್, ಆ ಟೈಫಾಯ್ಡ್ ಅನ್ನ ಗುಣಪಡಿಸುವಂತ ಔಷಧಿ ಪಾಪ ಬೇಗ ಸಿಗ್ಲಿ, ಬೇಗ ಗುಣಮುಖರಾಗಿ ಜಾರ್ಖಂಡ್ಗೂ ಆದಷ್ಟು ಬೇಗ ಹಾರಿ ಬರ್ಲಿ ಅನ್ನುವಂಥದ್ದನ್ನ ನಾವೆಲ್ಲರೂ ಆಶಿಸೋಣ. ಏನಂತೀರಾ? ಹಾಗೆ ವೀಕ್ಷಕರೇ, ಮತ್ತೊಮ್ಮೆ ಸ್ಪಷ್ಟವಾಗಿ ಹೇಳ್ತೀನಿ, ಈ ಆರೋಪ ಮಾಡಿದ ತಕ್ಷಣ ಯಾರು ಅಪರಾಧಿ ಆಗಲ್ಲ. ಆರೋಪಗಳು ತನಿಖೆಯಲ್ಲಿ ಸಾಬೀತಾದಾಗ ಮಾತ್ರ ಸತ್ಯ ಏನು ಅಂತ ಗೊತ್ತಾಗತ್ತೆ. ಹಾಗಾಗಿ ಕಾನೂನು ತನ್ನ ಕೆಲಸವನ್ನ ಮಾಡ್ಲಿ, ಸತ್ಯ ಏನೇ ಇರ್ಲಿ ಅದು ಹೊರಗೆ ಬರ್ಲಿ, ಇದು ನಮ್ಮ ಆಶಯ. ಇನ್ನು ವಿದ್ಯಾರ್ಥಿಗಳ ವಿಚಾರಕ್ಕೆ ಬಂದ್ರೆ, ನ್ಯಾಯ ಅನ್ನುವಂಥದ್ದು ಯಾವ ಪಕ್ಷ ಅಧಿಕಾರದಲ್ಲಿ ಇದೆ ಅನ್ನೋದ್ರ ಮೇಲೆ ಬದಲಾಗಬಾರದು. ಯಾವುದೇ ರಾಜ್ಯದಲ್ಲಿರ್ಲಿ, ಯಾವುದೇ ಸರ್ಕಾರ ಆಗಿರ್ಲಿ, ವಿದ್ಯಾರ್ಥಿಗಳ ನ್ಯಾಯಸಮ್ಮತ ಬೇಡಿಕೆಗೆ ಒಂದೇ ರೀತಿಯಾದಂತಹ ಧ್ವನಿ ಎಲ್ಲರ ಕಡೆಯಿಂದ ಕೇಳಿಸಬೇಕು. ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.